ಹಣದ ಮಗನ ಮುಕ್ಕಳು ತೊಳೆದು ಒತ್ತಾಟಿ ಇರುವಲ್ನಕ್ಕ ಏ ಮಾಸ್ತರ್ತಿ ಮಾಡ್ಕೊಂಡ ಗಂಡನ ಕುಂಡಿ ತೊಳ್ಯಾಕ ಸಜ್ಜಾಗ ಅದ ಪ್ರಸಂಗ ಹೊಟ್ಟ ಹೆಂಗ ಬರ್ತಾವ ಹೇಳಕ ಬರಂಗಿಲ್ಲ ತೊಳೆಯಬೇಕ ತೊಳೆದಿದ್ರೆ ಇದ್ದಕ್ಕೆ ಮಗನ ಕುಂಡಿ ತೊಳೆದ ಅಷ್ಟಾಲು ಮಾಡ್ಕೊಂಡ ಗಂಡನ ಕುಂಡಿ ಮೊದಲಾಗಿ ತೊಳೆದ ಹೌದು ಆಕೆಗೆ ಪತಿವರ್ತ ಗರತಿ ಅಂತ ಹೇಳಿ ಕರೆದಾರ ಹೌದಪ್ಪ ಎಂತೆಂತವ್ರು ನಾನೇ ಅನ್ನೋರೆಲ್ಲ ಮಣ್ಣು ಮುಟ್ಟಿ ಹೋಗ್ಯಾರ ಇಲ್ಲಿ
ಇದು ಎಲ್ಲಮ್ಮನ ಗುಡ್ಡ ಅಂದ್ರ ಭಂಡಾರದ ಜಾತ್ರೆ. ನನ್ನ ಮ್ಯಾಲು ನನ್ನ ಹನಿ ಮ್ಯಾಲು ಭಂಡಾರ ಹಚ್ಚಾಕೈತಾರ, ನಿನ್ನ ಹನಿ ಮ್ಯಾಲು ಭಂಡಾರ ಹಚ್ಚಾಕೈತಾರು. ಹಿಂದ್ ಕೂತಂತ ಈ ತಾಯಿಗೆ ಭಂಡಾರ ಹಚ್ಚಾರು. ಈ ಭಂಡಾರ ಈ ತಾಯಿ ಎಲ್ಲಿನ ತಂದು ಹಚ್ಕೊಂಡು ಹೌದು ಹೌದು ಇನ್ನೊಂದು ಕೇಳ್ರಿ ಅವ್ರಿಗೆ ಮತ್ತೆ ಅಲ್ಲೇ ಆ ಕಡೆ ಹೋಗ್ಯಾರ ನಮ್ಗೆ ಕೇಳಿಸುತ್ತಿಲ್ಲ ಎಂಬಲ್ಲಿ ಸರಿಯಾಗಿ ಹೇಳ್ಲೆ. ಹೆಣ್ಣು ಮಕ್ಕಳು ಭಂಡಾರ ಹಣಿ ಮೇಲೆ ಹಚ್ಚಾರ, ಗಂಡು ಮಕ್ಕಳು ಭಂಡಾರ ಹಣಿ ಮೇಲೆ ಹಚ್ಚಾರು. ಎಲ್ಲಮ್ಮ ತಾಯಿಗಳು ಭಂಡಾರ ಹಚ್ಚಾರು. ಇದು ಗುಡ್ಡದಾಗಿ ನಡೆದ ಜಾತ್ರೆ ಭಂಡಾರ ಜಾತ್ರೆ ಐತಿ. ಈ ಭಂಡಾರ ಬರಬೇಕಾದ್ರೆ ಎಲ್ಲಿಂದ ಬಂತು? ಈ ಎಲ್ಲಮ್ಮನ ಭಂಡಾರ ಯಾರು ಕೊಟ್ಟ? ಹೇಳ್ತಾರೆ ಮುಂದಿನ ಪಾಲಕ್ಕೆ ವಿಷಯಗಳು ಬಹಳ ಮಜಾ ಅದಾವ. ಹೌದಪ್ಪ ಹಂಗ ಯಾಕಂದ್ರ ನಾವೇನ್ ಹಾಡಕತ್ತೇವಿ, ನಮ್ಮ ಶಿವನ ಜರ ಕಡತ ನಿಮ್ಮ ಅವುಗಳು ಯಾರ್ಯಾರ ಹರದಿದ್ರ ಅಂದ್ರ ನಮ್ಮ ಶಿವ ಯೌನಿಲೆ ಹುಟ್ಟಿಲ್ಲ ಹೆಚ್ಚಂದ್ರ ನಿನ್ನ ಪುಚ್ಚ ಕೋದಿನ ಅನ್ನುವಂತ ಹಾಡ ಹಾಡಿದ ಮಾಸ್ತರ. ಇದ್ರೊಳಗೆ ಸಂಶಯ ಬಂದ್ರೆ ಮುಂದಿನ ಪಾಠಕ್ಕೆ ತರಬ. ಕೇಳಬಹುದು ನಮ್ಮ ಶಿವನ ಹರಕೆ ಯಾವತ್ತೂ ಇಲ್ಲ. ಹುಟ್ಟು ಸಾವು ಇಲ್ಲ, ಬಂಧು ಬಳಗ ಇಲ್ಲ, ಕುಲ ಗೋತ್ರ ಇಲ್ಲ, ಬಂಧು ಬಳಗ ಇಲ್ಲ. ಅವನಿಗೆ ಅವನಿಂದ ಹುಟ್ಟಿಸಿದವರು ಯಾರು ಇಲ್ಲ. ಆ ಭಗವಂತ ಎನ್ನುವ ಸ್ಥಳ ಇಲ್ಲ. ಇಲ್ಲದೆ ಒಂದು ಹುಲ್ಲು ಕೈ ಎಳೆಯಾಡಂಗಿಲ್ಲ. ಹೌದು ಅಯ್ಯಪ್ಪ ಹಂಗೈತು ಪರಮಾತ್ಮನ ಪವರ್. ಹೌದಾ? ಈ ಡಬ್ಬಿಗೆಲ್ಲ 9 ಬಾಗಿಲು ಕಡೆ 9 ಬಾಗಿಲಾಗ ಹೋಗುದು ಬರುದು ಮಾಡ್ತಾನಂದಾಗಿದ್ರೆ ಆಟ ನಡೆದೈತಿ. ಹೌದು ಒಳಗೆ ಅಡ್ಡಾಡ್ಬೇಕಂತಾನೆ ಉಳಿದೈತಿ ದೇವರ ಕಲ್ಪ ಪರಮಾತ್ಮ ಒಂದ ಬಾಗಿಲ ಬಂದ್ ಮಾಡಿದಂದ್ರೆ ತೆಳಗಿಂದ ತೆಳಗ ಅಲ್ಲಿಂದ ಮೇಲೆ ಹಂಗ ವಿಷಯ ಬೇರೆ ಐತಿ. ನಮಗ 3 ಸೂತ್ರದಾರ ಯಾರದಾರ ಮೊದಲು ನಮ್ಗೆ ತಕ್ಕೋರಿ. ಪಟ ಎಲ್ಲ ರಗಡಿ ಎಲ್ಲರೂ ಗುಡದಾಗೆಲ್ಲ ಮಾಸ್ತರನಿಂದ ದೂರ ಹಾರಿ ಐತಿ. ಹೌದು ನೋಡಕ್ಕೆ ಎಲ್ಲಿ ಹೋದ್ರು ಎಲ್ಲರೂ ಗುಡದಾಗ ಮಾಸ್ತರ ಪಟ ನೋಡ್ತಾರೆ. ದೇವರ ಕಲ್ಪ ಮ್ಯಾಲ ಹಾರ ಕಾಯಮೊಳಗ ಪಟದ ಸೂತ್ರ ಹರಿತು ಎಲ್ಲರೂ ಗುಡದಾಗ ಬೀಳಂಗಿಲ್ಲ. ಮುಂದೆ ಹೋಗಿ ಒಂದಾಗಿ ಬೀಳ್ಬೇಕು. ಪಟಕ್ಕೆ ಒಂದು ಸೂತ್ರ ಐತಿ. ಈ ಪಟ ಹಾರಾಡಬೇಕಂದ್ರೆ ಇದಕ್ಕೊಂದು ಸೂತ್ರ ಐತಿ. ಈ ಸೂತ್ರ ಹರಿತಂದ್ರ ಮಸರ ಈ ಪಟ ಇಲ್ಲಿ ಬೀಳಂಗಿಲ್ಲ. ಇದು ಬೇರೆ ಕಡೆ ಹೋಗಿ ಬೀಳ್ತೈತಿ. ಇನ್ನೇನು ನೋಡಿ ಹಾಗೆ ಪಾಯವನ್ನು ಕೊಟ್ಟು ಹಾಕೊಂಡ